ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪೆನ್ ಡ್ರೈವ್ ಪ್ರಕರಣದ ಕಥಾನಾಯಕ ಯಾರು ಅನ್ನೋದು ಪ್ರಶ್ನೆ. ಸಹಜವಾಗಿ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. 2900ಕ್ಕೂ ಹೆಚ್ಚು ವಿಡಿಯೋಗಳಿದೆಯಂತೆ, ಅಶ್ಲೀಲ ವಿಡಿಯೋಗಳು. ಇದೆಲ್ಲವೂ ನಿಜಾನ ಸುಳ್ಳ? ಈ ಪ್ರಶ್ನೆಗಳಿಗೂ ಕೂಡ ದೇವರಾಜೇಗೌಡ ಅವರು ಉತ್ತರ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದ ಲೀಡರ್ಸ್ ಯಾರು? ಕಾರಿನಲ್ಲಿ ಬಂದು ಪೆನ್ ಡ್ರೈವ್ ಹಂಚಿಕೆ ಮಾಡಲಾಯ್ತಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ದೇವರಾಜೇಗೌಡ ಎಕ್ಸ್ಕ್ಲೂಸಿವ್. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತೇ ಆಕ್ಷೇಪಣೆಯ ಅರ್ಜಿ ಸಲ್ಲಿಸೋದಕ್ಕೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರಂತೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಮಧ್ಯಾಹ್ನ 2:45 ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಎಸ್ಐಟಿಗೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರ ಅವಕಾಶವನ್ನ ಕೋರಿತ್ತು ಎಸ್ಐಟಿ ಟೀಮ್. ಹಾಗಾಗಿ ಈಗ ಅವಕಾಶ ಸಿಕ್ಕಿರೋದು 2:45 ಸಲ್ಲಿಕೆ ಆಗ್ಲೇಬೇಕು ಆಕ್ಷೇಪಣೆ. ಯಾಕೆ HD ರೇವಣ್ಣ ಅವರಿಗೆ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗಬಾರದು? ನಿಮ್ಮ ಪ್ರಮುಖ ಅಂಶಗಳು ಏನು? ಏನ್ ಆಕ್ಷೇಪ ಇದೆ ನಿಮಗೆ ಅಂತ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಆಕ್ಷೇಪಣೆ ಸಲ್ಲಿಸಬೇಕಾಗತ್ತೆ. ನಿನ್ನೆಯೂ ಕೂಡ ಆಕ್ಷೇಪಣೆಗೆ ಅವಕಾಶವನ್ನ ಕೋರಿತ್ತು ಎಸ್ಐಟಿ ಟೀಮ್. ಹಾಗಾಗಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿತ್ತು. ಬಟ್ ಈಗಲೂ ಕೂಡ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ಈಗ ಮಧ್ಯಾಹ್ನಕ್ಕೆ ಅದು ಮುಂದೂಡಿಕೆ ಆಗಿರೋದು ಕಾರಣ ಎಸ್ಐಟಿ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೋರಿದ್ದಾರೆ. ಮಧ್ಯಾಹ್ನ 2:45 ಆಕ್ಷೇಪಣೆ ಸಲ್ಲಿಸೋದಕ್ಕೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರಂತೆ. ಪೆನ್ ಡ್ರೈವ್ ವಿಚಾರದಲ್ಲಿ ಸಿಎಂ ಡಿಸಿಎಂ ರಹಸ್ಯ ಸಭೆ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ಅಂತ ದೇವರಾಜೇಗೌಡ ಆರೋಪ ಮಾಡಿರ್ತಕ್ಕಂಥದ್ದು. ಆರೋಪಿ ಮಾಡೋದಕ್ಕೆ ದೇವರಾಜೇಗೌಡರನ್ನ ಆರೋಪಿ ಮಾಡೋದಕ್ಕೆ ಅಲ್ಲೇ ನಿರ್ದೇಶನ ಕೊಟ್ಟಿದ್ದು ಅಂತ ರಿಪಬ್ಲಿಕ್ ಸಂದರ್ಶನದಲ್ಲಿ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ರಹಸ್ಯ ಸಭೆಯಲ್ಲಿ ಅಧಿಕಾರಿಗಳಿಗೆ, ಎಸ್ಐಟಿ ಟೀಮ್ ಅಧಿಕಾರಿಗಳಿಗೆ ಸಿಎಂ ಮತ್ತೆ ಡಿಸಿಎಂ ಹೀಗೀಗೆ ಮಾಡಬೇಕು ಇದನ್ನ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಇದನ್ನ ಉದ್ದೇಶಪೂರಿತವಾಗಿ ಯಾವುದೋ ಒಂದ್ ದಿಕ್ಕಿನಲ್ಲಿ ತಗೊಂಡು ಹೋಗ್ಲಾಗ್ತಾ ಇದೆ. ನಾನು ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ 2296 ನಂಬರ್ಸ್ ಅಂದರೆ ಆ ಬಾಕ್ಸ್ ಇದ್ವಲ್ಲ ಅದು ನಾನು ಹೇಳಿದ್ದಲ್ಲಿ. ಆದರೆ